ಆತ್ಮೀಯರೇ, ಪರಾಭವ ಸಂವತ್ಸರ ಒಂದು ವಿಶೇಷವಾದ ಸಂವತ್ಸರವಾಗಿದೆ. ಯುಗಾದಿಯ ಆದಿಯಲ್ಲಿ ನಾವು ನಮ್ಮ ಹೊಸ ಕನಸನ್ನು ನನಸು ಮಾಡಬೇಕೆಂಬ ಸದುದ್ದೇಶ ನಮ್ಮಲ್ಲಿದ್ದರೆ, ನಾವು ಕಳೆದು ಹೋದ ದಿನಗಳಲ್ಲಿ ನಡೆದು ಹೋದ ಕೆಟ್ಟ ಘಟನೆಗಳನ್ನು ಮರೆತು ಅದರ ಮೇಲೆ ನಾವು ನಿಂತು ಆ ಕನಸನ್ನು ನನಸು ಮಾಡಬೇಕಾ ಉದ್ದೇಶ ನಮ್ಮದಾಗಿರಬೇಕು. ಬೆಳೆಯುವ ಮಕ್ಕಳು ಬದುಕುವ ಜೀವನವನ್ನು ಮತ್ತಷ್ಟು ಹೊಸತನವಾಗಿ ಮಾಡಬೇಕೆಂದಾದರೆ ನೋವುಗಳನ್ನು ಮೆಟ್ಟಿ ನಿಂತು ಗೆಲುವನ್ನು ಸಾಧನೆ ಮಾಡಬೇಕು. ಇದು ಬದುಕಿನ ಅಂತರವಾಗಿದೆ. ನಾವೆಲ್ಲ ನೋಡುತ್ತಿರುವುದು ಹೊಸತನವನ್ನು, ಹಳೆತನವನ್ನಲ್ಲ. ಹೊಸತನ ನಮಗೆ ಯಾವಾಗಲೂ ನಿತ್ಯ ನಿರಂತರವಾಗಿರಬೇಕು. ನಾಳೆ ಎಂಬುದು ಯಾರಿಗೂ ಇರುವುದಿಲ್ಲ, ಅದು ನಂಬಿಕೆಯಷ್ಟೇ. ಇಂದು ಏನು ಸಂತೋಷವಾಗಿರುತ್ತೀರೋ ಅದು ನಾಳೆಯ ಮೆಟ್ಟಿಲಾಗಿರುತ್ತದೆ. ಇಂದು ಕೆಟ್ಟದಾಗಿದ್ದರೆ ನಾಳೆ ಕೂಡ ಕೆಟ್ಟದಾಗಬೇಕು ಎಂಬುದೇನೂ ಇಲ್ಲ. ಇಂದು ಕೆಟ್ಟದಾದರೆ ನಾಳೆ ಒಳಿತಾಗಬಹುದು. ಆ ಒಳಿತ ಆಗಬಹುದು ಎಂಬುದಕ್ಕಿಂತಲೂ ಒಳಿತು ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ. ನಾಳೆ ಎಂಬುದು ಇದೆ ಎಂಬ ನಂಬಿಕೆ ಇದ್ದರೆ ನಾಳೆಗೆ ಹೊಸ ಕನಸು ಕೂಡ ಇದೆ. ಅದನ್ನು ಕನಸನ್ನು ಕಂಡು ನನಸು ಮಾಡುವುದು ಈ ಪರಾಭವ ಸಂವತ್ಸರದಲ್ಲಿ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ 60 ಸಂವತ್ಸರಗಳಲ್ಲಿ ವಿಶೇಷವಾಗಿ ಪರಾಭವ ಸಂವತ್ಸರವು ಪರಾಜಯವನ್ನು ತರಲಿ, ಸೋಲನ್ನು ಮೆಟ್ಟಿ ಗೆಲುವನ್ನು ತರುವಂತಹ ವಿಶೇಷ ಸಂವತ್ಸರವಾಗಿ ಬರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಹರಿ ಓಂ. ವಂದನೆಗಳು.